ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಎಲ್ಲರೂ ಕೂಡ ಪ್ರತಿಯೊಬ್ಬರ ಅನುಭವಕ್ಕೂ ಬಂದಿರತಕ್ಕಂಥದ್ದು, ಪ್ರತಿ ಮನೆಗಳಲ್ಲೂ ಕೂಡ ಇಂದಿಗೂ ಸಹ ಸ್ವಲ್ಪ ಕನ್ಫ್ಯೂಷನ್, ಟೆನ್ಷನ್, ಗೊಂದಲ ಇರತಕ್ಕಂಥ ಹಲವಾರು ವಿಷಯಗಳಲ್ಲಿ ಬಹು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ ಮಕ್ಕಳಿಗೆ ಬಾಲಾರಿಷ್ಟ ಆಗ್ತಕ್ಕಂಥದ್ದು. ಪುಟ್ಟ ಮಕ್ಕಳಿರ್ತಾರೆ, 1 ವರ್ಷ 2 ವರ್ಷ 3 ವರ್ಷದ ಮಕ್ಕಳು ಅಥವಾ 5 ವರ್ಷದ ಮಕ್ಕಳು. ಸಾಮಾನ್ಯವಾಗಿ ಬಾಲಾರಿಷ್ಟ ದೋಷಗಳು 12 ವರ್ಷದ ತನಕ ಇರುತ್ತೆ. ಆದರೆ ಮಗು ಬೆಳೀತಾ ಬೆಳೀತಾ ಏನಾಗುತ್ತೆ, ಆ ಬಾಲಾರಿಷ್ಟ ದೋಷಗಳು ನಮಗೆ ಅಷ್ಟು ವಿಶೇಷವಾಗಿ ಅಷ್ಟು ತೊಂದರೆಗಳನ್ನು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಬರ್ತೀವಿ. ಕರ್ಕೊಂಡು ಬಂದ 2 ತಿಂಗಳು 3 ತಿಂಗಳು, ವರ್ಷ 2 ವರ್ಷ 3 ವರ್ಷ ಈ ಬಾಲಾರಿಷ್ಟ ದೋಷಗಳು ಅಂತ ನಾವು ಕರಿತೀವಿ. ಆದರೂ ಭಗವಂತನ ಅಧೀನದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಇದಾಗಿರುತ್ತೆ. ಪೂರ್ವ ಜನ್ಮದ ಕರ್ಮದ ಕೆಲವು ಸೂಚನೆಗಳು ಕೂಡ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಮೆಲುಕು ಹಾಕ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ನಂಬಿಕೆ, ಅದರ ಜೊತೆಗೆ ನಂಬಿಕೆ ಜೊತೆಗೆ ಆ ಭಗವಂತನ ಕೃಪೆಗೆ ಯಾರು ಆ ಭಕ್ತಿಯಿಂದ ಇರ್ತಾರೋ ಅವರೆಲ್ಲರಿಗೂ ಕೂಡ ಇದರ ಅನುಭವ ಕೂಡ ಆಗುತ್ತೆ. ಬಾಲಾರಿಷ್ಟ ದೋಷಗಳು, ಬಾಲಾರಿಷ್ಟ ದೋಷ ಅಂತಂದಾಗ ನಾವು ಸಾಮಾನ್ಯವಾಗಿ ಒಂದು ಗಂಧಿಗೆ ಅಂಗಡಿಗೆ ಹೋದರೆ ಒಂದು ಪುಸ್ತಕ ಕೊಡ್ತಾರೆ, ಅದನ್ನು ತಲೆ ಕೆಳಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ಮಗುವಿಗೆ ತಲೆ ಕೆಳಗೆ ಇಡಿ ಅಂತ ಹೇಳ್ತಾರೆ. ಈಗ ನಾವು ಮುಖ್ಯವಾಗಿ ಬಾಲಾರಿಷ್ಟ ದೋಷಗಳನ್ನು 3 ಭಾಗ ಮಾಡ್ತೀವಿ. ಅದು ಕೂಡ 4 ವರ್ಷ 4 ವರ್ಷ 4 ವರ್ಷ. ಪ್ರಥಮ 4 ವರ್ಷ, ದ್ವಿತೀಯ 4 ವರ್ಷ, ಪ್ರಥಮ ಬಾಲಾರಿಷ್ಟ 4 ವರ್ಷ, ಪ್ರಥಮ ದ್ವಿತೀಯ 8 ವರ್ಷ, ಪ್ರಥಮ ಆಮೇಲೆ ತೃತೀಯ ಅಂತ ಹೇಳಿದಾಗ 12 ವರ್ಷ. ಪ್ರಥಮ 4 ವರ್ಷದಲ್ಲಿ ಏನು ಮಾಡಬೇಕು, ನಾವು ಸಾಮಾನ್ಯವಾಗಿ ಡಾಕ್ಟ್ರು ಹೇಳ್ತಾರೆ, ಎಷ್ಟೋ ಜನ ಕೆಲವು ಡಾಕ್ಟ್ರುಗಳು ನನ್ನ ಹತ್ರ ಕೂಡ ಹೇಳ್ತಾರೆ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆದರೆ ಆಧ್ಯಾತ್ಮಿಕವಾಗಿ ಇದಕ್ಕೆ ಬೇರೆ ಏನಾದರೂ ಅಥವಾ ಅವ್ರ ಮನೆ ದೇವರು ಇರ್ಬೋದು, ಕುಲದೇವರು ಇರ್ಬೋದು, ಹರಕೆಗಳಿರ್ಬೋದು, ಅವ್ರ ಇಷ್ಟ ದೇವರು ಇರ್ಬೋದು, ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಕೆಲವು ಡಾಕ್ಟರ್ಸು ಕೂಡ ಹೇಳ್ತಾರೆ. ಅವರೇನೋ ಒಂದು ನಂಬಿಕೆಗೆ ಹೇಳ್ತಾರೆ. ಹಾಗಾಗಿ ಬಾಲಾರಿಷ್ಟ ಇದ್ದಾಗ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು 1 ವರ್ಷ 2 ವರ್ಷ ಮಕ್ಕಳಿಗೆ ಕರ್ಪೂರವನ್ನು ಇಳೆ ತೆಗಿತಕ್ಕಂಥದ್ದು, ಅವರಿಗೆ ಕರ್ಪೂರ ಇಳೆ ತೆಗೆದುಬಿಟ್ಟು ಅದನ್ನು ಹಚ್ಚತಕ್ಕಂಥದ್ದು. ಹಾಗೆಯೇ ಅನೇಕ ವಿಧದ ಇವನ್ನು ಕೂಡ ಬಿಳಿ ಸಾಸಿವೆ ಇರ್ಬೋದು, ಕಪ್ಪು ಜೀರಿಗೆ ಇರ್ಬೋದು, ಪಚ್ಚ ಕರ್ಪೂರ ಇರ್ಬೋದು, ಹಾಗೆಯೇ ಈ ಒಂದು ಕಪ್ಪು ಅರಿಶಿಣದ ಕೊಂಬು, ಕಪ್ಪು ಅರಿಶಿಣ ಇರ್ಬೋದು. ಇದರೆಲ್ಲದರಲ್ಲೂ ಕೂಡ ಒಂದೊಂದು ವಿಧವಾದ ದೃಷ್ಟಿ ತೆಗೆದರೂ ಕೂಡ ಚಿಕ್ಕ ಮಕ್ಕಳು 4 ವರ್ಷದ ಮಕ್ಕಳಿಗೆ ಏನು ಮಾಡ್ಕೋಬೋದು ನಾವು ಅಂದರೆ, ಒಂದು ಚಿಕ್ಕ ಸ್ಟೀಲ್ ತಟ್ಟೆಯಲ್ಲಿರ್ಬೋದು ಅಥವಾ ಏನಾದರೂ ಒಂದು ಇದರಲ್ಲಿ ಅರಿಶಿಣವನ್ನು, ಶುದ್ಧವಾದ ಅರಿಶಿಣವನ್ನು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಆ ಮಗುವಿಗೆ ಅರಿಶಿಣ ಕಲಿಸಿದ್ದಾದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಒಂದು ಚೂರೇ ಚೂರು ಉಪ್ಪನ್ನು, ಕಲ್ಲುಪ್ಪು ಹಾಕಬೇಕು, ನೀರು ಇದು ಹಾಕಬಾರ್ದು, ಪುಡಿ ಉಪ್ಪು ಹಾಕಬಾರ್ದು, ಕಲ್ಲುಪ್ಪನ್ನು 4 ಕಾಳು ಹಾಕಿಬಿಟ್ಟು ಆ ಮಗುವಿಗೆ ಎಡಗಡೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 9 ಸುತ್ತನ್ನು ಆ ಮಗುವಿಗೆ ಸುತ್ತಬಿಟ್ಟು ಅದನ್ನು ಆಚೆ ತಗೊಂಡೋಗಿ ಅದನ್ನು ನಾವು ಹಾಕಿದ್ದೆ ಆದರೆ ಕೆಲವು ಬಾಲಾರಿಷ್ಟ ದೋಷಗಳು ಹೊರಟೋಗುತ್ತೆ. ಅದನ್ನು ಮೂರು ದಾರಿ ಸೇರೋ ಜಾಗದಲ್ಲಿ ಹಾಕ್ಬೋದು. ಅದು ಯಾವಾಗ, ಬೆಳಗಿನ ಜಾವ ಆದರೆ 12ರ ಒಳಗಡೆ, 12ರಿಂದ ಒಳಗಡೆಗೆ, ಸಂಧ್ಯಾಕಾಲ 3ರಿಂದ 4 ಮಾಡಿದ್ದು ಮಧ್ಯಮ ಇರುತ್ತೆ, 4ರಿಂದ 5 ಮಾಡಿದ್ದು ಕೂಡ ಒಂದಷ್ಟು ಪವರ್ ಇಲ್ಲಲ್ಲ, 6 ಗಂಟೆ ಮೇಲೆ ಈ ಥರ ಮಾಡಿದ್ರೆ ಇದು ಯಾವಾಗೂ ನಮಗೆ ಬಾಲಾರಿಷ್ಟ ಇಲ್ಲದೆ ಹೋಗಲಿ ಒಂಚೂರು ಅರಿಶಿಣದ ನೀರಿಗೆ ಉಪ್ಪು ಹಾಕಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 9 ಸುತ್ತಿ ಅದನ್ನು ತಗೊಂಡೋಗಿ ಆಚೆ ಅಥವಾ ಗಿಡದ ಮೇಲೆ ತುಳಿದೇ ಇರೋ ಜಾಗದಲ್ಲಿ ಅಥವಾ 3 ದಾರಿ ಸೇರೋ ಜಾಗದಲ್ಲಿ ಹಾಕಿಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ದೋಷಗಳು ಹೊರಟಾಗುತ್ತೆ. ಜೊತೆಗೆ ಭಗವಂತನ ಸ್ಮರಣೆ ಮತ್ತು ಸಾಧ್ಯವಾದರೆ ಮಂತ್ರಾಲಯದ ಯಾವುದೇ ದೇವಸ್ಥಾನಕ್ಕೆ ಹೋಗಿ 2 ಕಾಳು ಅಕ್ಷತೆ ತಂದು ಆ ಮಗು ತಲೆ ಕೆಳಗಿಟ್ಬಿಟ್ರೆ ಯಾವ ದೋಷಗಳು ಕೂಡ ಆ ಮಗುವನ್ನು ಕೆಟ್ಟದಾಗಿ ಮಾಡೋದಿಲ್ಲ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.